ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಅದು ಎಂದು ಆಲೋಚನೆ ಮಾಡ್ತಾ, ನೀವು ಲಂಕಾಧಿಪತಿ ಅಲ್ವಾ, ನೀನೇ ಗೆಸ್ ಮಾಡಿ ನೋಡೋಣ ಎಂದಳು. ಅವಳ ಮುದ್ದಾದ ಸುಳ್ಳುಗಳನ್ನು ಅದೆಷ್ಟು ಮಿಸ್ ಮಾಡ್ಕೊಂಡಿದ್ನೋ ಲಂಕಾಧಿಪತಿ. ಹಾಗೆ ಗುಳಿಕೆಯನ್ನೇ ತೋರಿಸುತ್ತಾ, ಸತ್ಯ ಬೆಂಕಿ ಕಾಣ, ನನಗೇನು ವಿಷಯ ಗೊತ್ತಿಲ್ಲ ಅಂದ್ಕೊಂಡ್ಯಾ? ಈ ವಿರಾಟ್ ಸಿಂಹಾದ್ರಿಗೆ ಗೊತ್ತಿರದ ವಿಚಾರ ಏನೂ ಇಲ್ವೇ? ನೀನು ನಿನ್ನ ತಲೆಕೆಟ್ಟ ದುರ್ಬುದ್ಧಿ ಎಲ್ಲವೂ ಗೊತ್ತು ನನಗೆ ಎಂದು ಹೇಳುವಾಗ ಸಿರಿಮುಖದಲ್ಲಿ ಬೆವರುಕ್ಕಿತ್ತು. ಅಂದರೆ ವಿರಾಜರ್ಗೆ ಚೋಟು ಬಗ್ಗೆ ಗೊತ್ತಾಗಿದ್ಯಾ? ಈಗ ಅವ್ರು ನನ್ನ ಯಾಕೇನು ಅಂತ ಪ್ರಶ್ನೆ ಮಾಡ್ತಾರ? ನಾನು ಧೈರ್ಯವಾಗಿ ಉತ್ತರ ಕೊಡಬೇಕು. ಎಸ್ ಸಿರಿ, ಧೈರ್ಯ ತಂದ್ಕೋ ಎಂದುಕೊಳ್ಳುವಾಗ, ಎಷ್ಟು ದಿವಸ ಸತ್ಯ ಮುಚ್ಚಿಡ್ತೀಯ ಮಿಸ್ ಐಸಿರಿ ರಮಣಕಾಂತ್? ಮಿಸಸ್ ಸಿಂಹಾದ್ರಿ ಆಗಿಲ್ಲದೆ ಇದ್ರೂ ಸತ್ಯ ಸತ್ಯವೇ ಅಲ್ವಾ? ಸತ್ಯ ಹೊರಗಡೆ ಬರಲೇಬೇಕಲ್ವಾ ಎಂದು ಕೇಳ್ತಿದ್ದವನ ನೋಡ್ತಾ ಜೋರಾಗಿ ಉಸಿರಾಡ್ತಾ ಕೂತಿದ್ಲು. ಮನೆ ತನಕ ಬಂದರೂ ಸತ್ಯ ಹೇಳಲ್ಲ ಅಂತ್ಯಲ್ಲ, ನಿನ್ನ ಮುಂಡುತನಕ್ಕೆ ಏನೇ ಹೇಳಬೇಕು? ಇನ್ನು ಎಷ್ಟು ದಿವಸ ಸತ್ಯ ಮುಚ್ಚಿಡ್ತೀಯಾ ಎಂದು ಕೇಳೋಕೆ ಶುರು ಮಾಡಿದ. ಈಗಲೂ ಇಷ್ಟೆಲ್ಲ ಹೇಳುವುದು ಸತ್ಯ ಬಾಯಿ ಬಿಡದೆ ಕೂದಿದ್ಯಲ್ಲ ಎಂದು ಆತ ಮಾತು ಮುಂದುವರಿಸುವ ಮುನ್ನವೇ ಅವಳ ಮುಖ ಪೂರ್ತಿಯಾಗಿ ಬಾಡಿ ಬೆವೆತು ಬಾಡೋಗಿತ್ತು. ಅದನ್ನು ಗಮನಿಸಿದವನು ಜೋರಾಗಿ ನಗಲು ಶುರು ಮಾಡಿದ್ದ. ಅವನ ನಗು ಕಂಡು ತನ್ನನ್ನು ಹೀಯಾಳಿಸುತ್ತಿದ್ದಾನೆ ಎಂದು ತಿಳಿಯುವ ಸಿರಿ, ಅಂದರೆ ನಿಮಗೆ ಎಲ್ಲ ಗೊತ್ತಾಯ್ತಾ ವಿರಾಟ್ ಸರ್ ಎಂದು ಕೇಳಿದ್ಲು. ಗೊತ್ತಾಗದೆ ಇನ್ನೇನಕ್ಕೆ ಈ ರೀತಿ ಹೆಲ್ಪ್ ಬೇಕು ಅಂತ ಕಾಲ್ ಮಾಡಿ ಕರೀತೀಯ ಹೇಳು? ನಿನಗೆ ಭಯ, ನೀನು ಮುಚ್ಚಿಡ್ತಿರೋ ಸತ್ಯ ಹೊರಗಡೆ ಬಂದರೆ ಅನ್ನೋ ಭಯ. ನಾನೇನಾದರೂ ಮನೆಗೆ ಹೋಗಿ ಮಾಮೈದನ ಜೊತೆಗೆ ದೀಪಾವಳಿ ಆಚರಿಸಿದ್ರೆ ಅನ್ನೋ ಭಯ ನಿನಗೆ, ಅದಕ್ಕೆ ಎಂದ. ಅವನ ಮಾತು ಕೇಳಿ ನುಟ್ಟುಸಿರು ಬಿಟ್ಟವಳು ಹಾಗೆ ನೆಮ್ಮದಿಯ ಮುಖ ಮಾಡಿಕೊಂಡು ಕರೆಕ್ಟ್ ಅದಕ್ಕೆ ಎಂದು ಖುಷಿಯಿಂದ ಹೇಳ್ತಾ, ಅಂದರೆ ಚೋಟು ಬಗ್ಗೆ ಚೂರು ಗೊತ್ತಾಗಲಿಲ್ಲ ಲಂಕಾಧಿಪತಿಗೆ ಸತ್ಯ ಎಂದ್ಕೊಂಡು ಸಂತೋಷ ಪಟ್ಟಾಗ, ಏನೇ ನೀನು ಮುಂಬೈಗೆ ಬಂದು ಮಂಡೋದ್ರಿಂದ ನಾಗವಲ್ಲಿಗೆ ಪ್ರಮೋಷನ್ ತಗೊಂಡ್ಬಿಟ್ಟಿದ್ಯಾ ಹೇಗೆ? ಆದರೆ ಬಂಗಾರಿ, ಈ ನಾಗವಲ್ಲಿ ಆದರೂ ನಿಂಗೆ ಯಾವ ರಾಮನಾಥ ಇಲ್ಲ ಅಂತ ನಂಗೆ ಗೊತ್ತು. ಸೊ ವಿಷಯಕ್ಕೆ ಬರ್ತೀಯಾ ಇಲ್ಲ ನನ್ನ ಪಕ್ಕ ಬಂದು ಕೂಡ್ತೀಯಾ ಎಂದ. ವಿಷಯಕ್ಕೆ ಬರ್ತೀನಿ ಎಂದಳು ಕಣ್ಣು ಸಣ್ಣದು ಮಾಡಿಕೊಂಡು. ಸದ್ಯಕ್ಕೆ ಆರ್ಡರ್ ಬರಲಿ ಎಂದ ವಿರಾಜ್ ಅವಳನ್ನು ಕೆಣಕುವ ಹಾಗೆ ವೇಟರ್ಗೆ ಆರ್ಡರ್ ನೀಡಿ, ಬಾ ಬಂಗಾರಿ ಎಂದ. ಅವಳು, ವಿರಾಜ್ ಸರ್ ವಿಷಯಕ್ಕೆ ಬರ್ತೀನಿ ಎಂದಳು. ಅಲ್ಲಿಗೆ ಬಾ ಬಂಗಾರಿ, ಮನೆಗೆ ಬಾ ಅಂದರೆ ನೀನೇನು ಬಂದುಬಿಡ್ತೀಯಾ? ನೀನು ಬರ್ತೀನಿ ಅಂದರೆ ನಾನೇನು ಕರೆದು ಬಿಡ್ತೀನ ಎಂದವನು. ಎರಡನೇ ಮದುವೆಗೆ ಪ್ಲ್ಯಾನ್ ಮಾಡ್ತಾ ಇರೋ ನೀ ಲಂಕಾಧಿಪತಿ, ನಿನ್ನಂಥ ಮಂಡೆ ಇಲ್ಲದ ಮಂಡೋದರ ಜೊತೆಗೆ ಸಂಸಾರ ಮಾಡೋ ಕನಸು ಕಾಣ್ತೀನೋ ಹೇಳು ಎಂದ. ಒಳ್ಳೆಯದು ಎಂದವಳು. ಅದು ನಾನು ನನ್ನ ಹಳೆ ಬಾಸ್ ಹತ್ರ ಕೆಲಸ ಬಿಡೋದ್ರ ಬಗ್ಗೆ ಮಾತಾಡಿದೆ ಎಂದು ಮೆಲ್ಲಗೆ ಮಾತು ಶುರು ಮಾಡಿದ್ಲು. ಎಂದು ಅವಳನ್ನೇ ನೋಡ್ತಿದ್ದ. ನನ್ನ ಮಡದಿಯನ್ನು ಎಷ್ಟು ನೋಡಿದ್ರೂ ಸಾಲದು ಅವನಿಗೆ. ಅವರು ಅದೇನಂದರೆ ನಾನು ಅವ್ರ ಜೊತೆಗೆ 5 ವರ್ಷ ಕೆಲಸ ಮಾಡೋ ಬಾಂಡ್ ಮಾಡಿಕೊಟ್ಟಿದ್ದೀನಿ, ಅದು ಮರ್ತುಬಿಟ್ಟಿದ್ದೆ. ಅವರು ಇನ್ನೂ 4 ವರ್ಷ ಕೂಡ ಸರಿಯಾಗಿ ಕಂಪ್ಲೀಟ್ ಆಗಿಲ್ಲ, ಸೊ ನೋ ಚಾನ್ಸ್ ಅಂದರು ಎಂದಳು. ಎಂದ. ಅಂದರೆ ಅದಕ್ಕೆ ನಾನು ನಿಮ್ಮ ಜೊತೆಗೆ ಕೆಲಸ ಮಾಡ್ತೀನಿ ವಿರಾಟ್ ಸರ್, ಆದರೆ ಇನ್ನೂ 1 ವರ್ಷ ಎಂದು ಆಕೆ ಮಾತು ನುಂಗುವಾಗ, ವರ್ಷ ಎಂದ. ಇನ್ನೂ 1 ವರ್ಷ ಆಗೋದಿಲ್ಲ ವಿರಾಟ್ ಸರ್ ಎಂದು ಆಕೆ ಮಾತು ಪೂರ್ತಿ ಮಾಡುವ ಮುನ್ನವೇ, ಅವನಿಗೆ ಎಷ್ಟು ಲಕ್ಷಕ್ಕೆ ಬಾಂಡ್ ಮಾಡಿಕೊಟ್ಟಿದ್ಯಾ ಬಂಗಾರಿ ಎಂದ. ಇನ್ನೂ ತಾಳ್ಮೆ ಇದೆಯಾ ಅವನಿಗೆ ತನ್ನಲ್ಲೇ ಹೇಳಿಕೊಂಡು, ಅದು ವಿರಾಟ್ ಸರ್ ಅದು ಎಂದು ಆಕೆ ಆಲೋಚನೆ ಮಾಡ್ತಾ, ಎಷ್ಟು ಹೇಳಿದ್ರು ವಿರಾಟ್ ಸರ್ ದುಡ್ಡು ಕೊಟ್ಬಿಡ್ತಾರೆ. ಅರೆ ದುಡ್ಡು ಕೊಟ್ಟರು ಆ ರಾಮದೇವ್ ಬಿಡಲ್ಲ ನನ್ನ ಅಂತ ಹೇಗೆ ಹೇಳಲಿ? ಅವನ ಬಳಿ ಕೆಲಸ ಬಿಡ್ತೀನಿ ಅಂದರೆ ಅವನು ಅಪ್ಪ ತಮ್ಮ ಎಲ್ಲರೂ ನೆಮ್ಮದಿ ಹಾಳು ಮಾಡ್ತಾನೆ. ಆಮೇಲೆ ಮನೆಯಲ್ಲಿ ಹೊಸ ಕೆಲಸದ ಬಗ್ಗೆ ಹೇಳಿದ್ರೆ ಆಗ ವಿರಾಟ್ ಸರ್ ಬಗ್ಗೆ ಗೊತ್ತಾದರೆ ತನ್ನಲ್ಲೇ ಹೇಳಿಕೊಳ್ಳುವಾಗ, ಮಂಡೋದ್ರಿ ಎಂದು ಎಚ್ಚರಿಸುವ ವಿರಾಜ್ ಕಡೆ ನೋಡಿ, ಅದು ವಿರಾಟ್ ಸರ್ ಎಂದು ಆಕೆ ಚಿಂತೆಯಿಂದ ಆಲೋಚಿಸುವುದು ಕಂಡು, ಆಯಿತು ಏನೋ ಮಾಡೋಣ, ಈಗ ಸ್ವಲ್ಪ ತಿನ್ನು ಮಂಡೋದ್ರಿ, ನಾನು ಬೇರೆ ನಿಂದೇ ಚಿಂತೆಯಲ್ಲಿ ಚಿತ್ರಾನ್ನ ಕೂಡ ತಿಂದಿಲ್ಲ ಗೊತ್ತಾ ಎಂದ. ತಕ್ಷಣ ಹೆದರಿದವಳು, ವಿರಾಟ್ ಸರ್ ನೀವು ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡ್ತಿಲ್ವಾ? ಬೆಳಿಗ್ಗೆ ತಿಂದು ಬರೋದಕ್ಕೇನಾಗಿತ್ತು ನಿಮಗೆ? ಆಯಿತು ಮೊದಲು ತಿಂದು ಆಮೇಲೆ ಮಾತಾಡೋಣ ಬಿಡಿ ಎಂದಳು. ಗಂಡನ ಮೇಲೆ ಪ್ರೀತಿ ಇಲ್ಲದೆಯೇ ಹೇಳಿದ್ಲಾ? ಅದಕ್ಕೆ ವಿರಾಜ್ ಕೆನ್ನೆಯಲ್ಲಿ ಗುಳಿ ಮೂಡಿತ್ತು. ನಾನಿಲ್ಲದೆ ನೀನೇನು 100 kg ಆಗಿದ್ಯಾ ನೋಡು. ಬಾಡಿಲಿದ್ದ ಅಲ್ಪ ಸ್ವಲ್ಪ ಮಾಂಸ ಕೂಡ ಮಾಯ ಆಗಿದೆ
ಹೇಳೋದು ನೋಡು, ಒಳ್ಳೆ ನಾನು ಮಾತ್ರ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ ಅನ್ನೋ ಹಾಗೆ ಎಂದವ ಕೆಲವೊಂದಿಷ್ಟು ಆರ್ಡರ್ಸ್ ಮಾಡಿದ. ಇಬ್ಬರು ಜೊತೆಗೆ ತಿಂಡಿ ಊಟ ಒಟ್ಟಾರೆ ತಿಂದು ಮುಗಿಸಿದ್ರು. ನಂತರ ಬಂದು ಕುಳಿತಾಗ ಅವ್ರ ಬಿಲ್ ರೆಡಿ ಆಗಿತ್ತು. ಬಿಲ್ ಬುಕ್ನ ಮೆತ್ತಗೆ ವಿರಾಟ್ ಸಿರಿ ಕಡೆಗೆ ತಳ್ಳಿದ. ಅವಳು ಅಚ್ಚರಿಯಿಂದ ನಾನು ಕಟ್ಬೇಕಾ ಎನ್ನುವಂತೆ ನೋಡಲು ಶುರು ಮಾಡಿದ್ಲು. ಗಾಂಧಿ ಸರ್ಕಲ್ ಸೂಚಿಸಿದ್ದು ತಾವೇ ಅಲ್ವಾ ಮಂಡುಜಿ, ಈಗ ಆ ಬಿಲ್ ಕಟ್ಟಬೇಕು ಜಿ ಎಂದ. ಹೆದರಿಕೆಯಲ್ಲೇ ಬಿಲ್ ಬುಕ್ ತೆರೆದ್ಲು. ಬಿಲ್ 2,000ಕ್ಕೆ ಹತ್ತಿರ ಇತ್ತು. ಅದು ಅವಳ ಮನೆಯ 1 ವಾರದ ಖರ್ಚು ಅನ್ನಿಸ್ತು ಅವಳಿಗೆ. ಇಷ್ಟೊಂದ ವಿರಾಟ್ ಸರ್ ಎಂದು ರಾಗ ತೆರೆದ್ಲು. ಇದೆಲ್ಲ ಒಂದು ಬಿಲ್ಲೇನೆ, ನಾನಿಂಥ ಹೋಟೆಲ್ಗೆ ಬರೋನೇ ಅಲ್ಲ, ಏನೋ ಪಾಪ ನಿಂಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ, ಕಟ್ಟು ಎಂದ. ಅವಳ ಪರ್ಸ್ ತೆರೆದು ಹಣ ಕಟ್ಟಿದ್ಲು. ಟಿಪ್ಸ್ ಕೊಡು ಬಂಗಾರಿ ಎಂದ. ಅವಳು 10-20 ಕೊಡೋಕ್ಕೆ ನೋಡುವಾಗ ಅವಳ ಪರ್ಸ್ ಕಿತ್ಕೊಂಡು ತಾನೇ 200 ರೂಪಾಯಿ ಕೊಟ್ಟ. ಅಷ್ಟೊಂದ ಎಂದು ಆಕೆ ಕಣ್ಣು ಬಾಯಿ ಬಿಡುವಾಗ, ಕಮ್ಮಿ ಆಯ್ತಾ ಬಂಗಾರಿ, ಇನ್ನೊಂದು 100 ಕೊಡ್ಲಾ ಎಂದು ಹೆದರಿಸಿದ. ಅಯ್ಯೋ ಬೇಡ ವಿರಾಟ್ ಸರ್, ಈಗ ನಾನು ಮಿಸಸ್ ಸಿಂಹಾದ್ರಿ ಅಲ್ಲ, ಮಿಸ್ ಐಶ್ವರಿ ರಮಣಕಾಂತ್ ಎಂದು ಪರ್ಸ್ ಪಡೆಯಬೇಕು. ಅವಳ ಮೊಬೈಲ್ ಮೇಲೆ ರಾಮದೇವ್ ಬಾಸ್ ಎಂದು ಹೆಸರು ತೋರುತ್ತಾ ಕರೆ ಬಂದಿತ್ತು. ಆ ಕರೆ ನೋಡಿದವಳ ಮುಖದಲ್ಲಿ ಭಯ ಆವರಿಸಿತು. 1 ನಿಮಿಷ ವಿರಾಟ್ ಸರ್ ಎಂದು ಕರೆ ಸ್ವೀಕರಿಸಿ, ಸರ್ ಇನ್ನೊಂದು 10 ನಿಮಿಷ ಬರ್ತೀನಿ ಎಂದು ಆಕೆ ಮಾತು ಶುರು ಮಾಡುವ ಮುನ್ನವೇ ಆ ಕಡೆಯಿಂದ, ಏನೋ ನಿನ್ನ ಓಡೋಗಿರೋ ಗಂಡನನ್ನು ಹುಡ್ಕಲು ಹೋಗಿದ್ಯಾ, ಇನ್ನು 5 ನಿಮಿಷದಲ್ಲಿ ನೀನು ಇಲ್ಲಿಲ್ಲ ಅಂದರೆ ನಾನು ನಿನ್ನ ಪಾಲಿಗೆ ರಾಮ ಅಲ್ಲ ಯಮ ಆಗಬೇಕಾಗತ್ತೆ. ಒಳಗೊಳಗೆ ಏನಾದರೂ ಸಂಚು ಮಾಡಿ ಕೆಲಸ ಬಿಡೋಕೆ ನೋಡಿದ್ರೆ ನಿನ್ನ ಮನೆ ಬೀದಿಗೆ ಬೀಳುತ್ತೆ. ಆಮೇಲೆ ಮುಂಬೈನಲ್ಲಿ ಮೈ ಮಾರ್ಕೊಂಡು ಬದುಕೋ ಗೀಳು ನಿಂದಾಗತ್ತೆ, ಹುಷಾರ್ ಎಂದು ಅಸಭ್ಯನಾಗಿ ಹೇಳ್ತಿದ್ದವನ ಮಾತು ಕೇಳ್ತಾ ಅವಳ ಕಣ್ಗಳು ತುಂಬಿತ್ತು. ಅವಳ ಕಣ್ಣು ತುಂಬಿದ್ದೇ ವಿರಾಜ್ ಮುಷ್ಟಿ ತನ್ನಷ್ಟಕ್ಕೆ ಬಿಗಿಯಾಯಿತು. ಅವನ ಹಣೆಯಲ್ಲಿ ಅದಾಗಲೇ ಗೆರೆಗಳು ಮೂಡಿ ದವಡೆ ಬಿಗಿಯಾಗಿತ್ತು. ಮುಂದೆ ರಾಮನಿಗೆ ಯಮನ ದರ್ಶನ ಕೊಡಿಸೋಣ್ಬಾ ಅಂದರೆ ಶ್ರೀರಾಮ ಅಲ್ಲ, ಇಲ್ಲಿರೋ ಈ ರಾಮದೇವ್. ಕನ್ಫ್ಯೂಸ್ ಆಗಬೇಡಿ, ಕಂಪೇರು ಮಾಡಬೇಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.